ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 1 ತಿಂಗಳಾಗ್ತಾ ಇದೆ. ಈ ಹೊತ್ತಲ್ಲಿ ತನಿಖೆ ಕೂಡ ಚುರುಕಾಗ್ತಾ ಇದೆ. ದಾಸನ ಮನೆಯ ಕೆಲಸದವರ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಪಡ್ಕೊಂಡಿದ್ದಾರೆ. ಇನ್ನು ದರ್ಶನ್ಗಾಗಿ ಅವರ ಅಭಿಮಾನಿಗಳು ವಿಶೇಷ ಪೂಜೆ ಪುನಸ್ಕಾರ ಇತ್ಯಾದಿ ಮಾಡೋದೆಲ್ಲವೂ ಕೂಡ ಈಗಲೂ ಮುಂದುವರೆದಿದೆ. ಮಾರಮ್ಮನ ಸನ್ನಿಧಿಯಲ್ಲಿ ವೃದ್ಧೆಯೊಬ್ಬರು ಪ್ರಾರ್ಥನೆಯನ್ನ ಮಾಡಿದ್ದಾರೆ, ನನ್ನ ಮಗ ಬೇಗ ಬರಲಿ ಅಂತ. ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡು 1 ತಿಂಗಳಾಗಿದೆ. ಈ ಹೊತ್ತಲ್ಲಿ ಇಲ್ಲಿಗೆ ಮುಗಿತಾ ವಿಚಾರಣೆ ಅಥವಾ ಮುಂದುವರೆದಿದೆಯಾ ಅಂತಂದ್ರೆ ಮತ್ತಷ್ಟು ಹೇಳಿಕೆಗಳನ್ನ ಇನ್ನಷ್ಟು ಸಾಕ್ಷ್ಯವನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಈ ಅಪ್ಡೇಟ್ ಅಲ್ಲಿ, ನೋಡ್ಕೊಂಡು ಬನ್ನಿ. ದರ್ಶನ್ ಅರೆಸ್ಟ್ ಆಗಿ 1 ತಿಂಗಳು, ದಾಸನ ಮನೆ ಕೆಲಸದವರ ವಿಚಾರಣೆ, ಪೊಲೀಸರಿಂದ 3 ಸಾಕ್ಷ್ಯ ಸಂಗ್ರಹ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 1 ತಿಂಗಳಾಗಿವೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಮನೆ ಕೆಲಸಗಾರರ ವಿಚಾರಣೆ ನಡೆಸಿದ್ದಾರೆ. ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಕೊಲೆ ನಡೆದಂತಹ ದಿನ ದರ್ಶನ್ ಮಾಡಿದ್ದೇನು ಅನ್ನೋದ್ರ ಬಗ್ಗೆ ತನಿಖೆಗಿಳಿದಂತಹ ಪೊಲೀಸರು ಮನೆ ಕೆಲಸದ 3 ಸಾಕ್ಷಿಗಳನ್ನಾಗಿ ಪರಿಗಣಿಸುತ್ತಾರೆ. ದರ್ಶನ್ ಮನೆ ಕೆಲಸದವರ ವಿಚಾರಣೆ. ಕೊಲೆ ದಿನ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದಿದ್ರು, ರಾತ್ರಿ ಎಷ್ಟೊತ್ತಿಗೆ ದರ್ಶನ್ ವಾಪಸ್ ಹೋದ್ರು, ಘಟನೆ ನಡೆದಂತಹ ದಿನ ದರ್ಶನ್ ಧರಿಸಿದಂತಹ ಬಟ್ಟೆಗಳು ಯಾವುದು, ದರ್ಶನ್ ಬಟ್ಟೆಗಳನ್ನ ಟೆರೇಸ್ ಮೇಲೆ ಹಾಕ್ತೋರು ಯಾರು, ಹೀಗೆ ಹಲವು ಪ್ರಶ್ನೆಗಳಿಗೆ ಮನೆ ಕೆಲಸದವರಿಂದ ಪೊಲೀಸರು ಹೇಳಿಕೆಯನ್ನ ದಾಖಲಿಸುತ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದ 3 ಕೆಲಸಗಾರರ ವಿಚಾರಣೆಯನ್ನ ನಡೆಸುವ ಅವರ ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ದಾರೆ. ಸುಶೀಲಮ್ಮ, ಅಮೀರ್ ಖಾನ್, ಬಾಬುಲ್ ಖಾನ್ ಈ 3 ಕೆಲಸಗಾರರು ದರ್ಶನ್ ಮನೆಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿದ್ರು. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಕೊಲೆ ನಡೆದಂತಹ ದಿನ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದಿದ್ರು, ಅದಾದ ಬಳಿಕ ಎಷ್ಟೊತ್ತಿಗೆ ಮನೆಯಿಂದ ಹೋದ್ರು, ಅವರ ಮೂಡ್ ಹೇಗಿತ್ತು, ಯಾವ ರೀತಿ ಕಂಡು ಬರ್ತಿದ್ರು ಅವತ್ತು, ಮತ್ತೆ ಯಾವ ಬಟ್ಟೆಯನ್ನ ಧರಿಸಿದ್ರು, ಅವರು ಅವತ್ತು ಧರಿಸಿದಂತಹ ಬಟ್ಟೆಯನ್ನ ಒಗೆದಂತವ್ರು ಯಾರು, ಅದನ್ನ ತೆಗೆದುಕೊಂಡು ಹೋಗಿ ಟೆರೇಸ್ ನಲ್ಲಿ ಹಾಕದಂತವ್ರು ಯಾರು, ಹೀಗೆ ಹಲವು ಪ್ರಶ್ನೆಗಳಿಗೆ ಅವರ ಮನೆ ಕೆಲಸಗಾರರಿಂದಲೇ ಉತ್ತರವನ್ನ ಪಡೆಯುವ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿರೋದು. ಸಾರಥಿ ಬಿಡುಗಡೆಗಾಗಿ ವಿಶೇಷ ಪೂಜೆ, ಮಾರಮ್ಮನ ಸನ್ನಿಧಿಯಲ್ಲಿ ವೃದ್ಧೆ ಪ್ರಾರ್ಥನೆ. ಅಂದಹಾಗೆ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ದೇವರ ಮೊರೆ ಹೋಗ್ತಿದ್ದಾರೆ. ಕಂಡ ದೇವರಿಗೆ ಕೈ ಮುಗಿದು ಪೂಜೆ ಪುರಸ್ಕಾರ ಮಾಡ್ತಿದ್ದಾರೆ. ಟಿ ದಾಸರಹಳ್ಳಿಯ ಮಾರಮ್ಮನ ಸನ್ನಿಧಾನದ ಮುಂದೆ ದರ್ಶನ್ ಫೋಟೋ ಇಟ್ಟು ತಮ್ಮ ಬಾಸ್ ಕ್ಷೇಮವಾಗಿ ರಿಲೀಸ್ ಆಗಬೇಕು ಅಂತ ಪೂಜೆ ಮಾಡಿಸುತ್ತಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ವೃದ್ಧೆಯೊಬ್ರು ದರ್ಶನ್ ಫೋಟೋ ನೋಡಿ ಬೇಗ ಬಾ ನನ್ ಕಂದ ಅಂತ ಮುತ್ತಿನ ಮಳೆ ಸುರಿಸುತ್ತಾರೆ. ಈ ವಿಡಿಯೋ ಕೂಡ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಟ ದರ್ಶನ್ ಜೈಲು ಪಾಲಾದ್ಮೇಲೆ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಪ್ರತಿದಿನನೂ ಕೂಡ ದೇವರ ಬಳಿ ತೆರಳಿ ಅವರ ಫೋಟೋವನ್ನ ದೇವರ ಮುಂದಿಟ್ಟು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಕೊಲೆ ಕೇಸಲ್ಲಿ ಇರುವಂತ ಆರೋಪಿಯ ಪರವಾಗಿ ಅಭಿಮಾನಿಗಳು ಈಗಾಗಲೇ ಅವರ ಕೈದಿ ನಂಬರ್ ಅನ್ನು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು, ಅದನ್ನ ಟ್ರೆಂಡ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಮಧ್ಯೆ ಅಭಿಮಾನಿಗಳು ಈ ರೀತಿ ದೇವರ ಮೋರೆಯನ್ನ ಹೋಗ್ತಾ ಇರುವಂತದ್ದು, ಜೊತೆಗೆ ಅವರ ವಿಡಿಯೋಗಳನ್ನ ಕೈದಿ ನಂಬರ್ ಅನ್ನು ಕೂಡ ಟ್ರೆಂಡಿಂಗ್ ನಲ್ಲಿ ಇಡ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ನ್ಯಾಯಾಂಗ ಬಂಧನದಲ್ಲಿರುವಂತ ದರ್ಶನ್ ಅವರು ಯಾವಾಗ ಬಿಡುಗಡೆ ಆಗ್ತಾರೆ ಅಂತೇಳಿ ಅಭಿಮಾನಿಗಳು ಕಾತುರದಿಂದ ಎದುರು ನೋಡ್ತಾ ಇರುವಂತದ್ದು. ಇನ್ನು ಜೈಲಿನಲ್ಲಿ ಕುಗ್ಗಿ ಹೋಗಿರುವಂತಹ ಸಾರಥಿ ಭೇಟಿಗೆ ನಟ ಧನ್ವೀರ್ ಹಾಗೂ ದರ್ಶನ್ ಅಕ್ಕನ ಮಗ ಆಗಮಿಸಿದ್ರು. ಪ್ರತ್ಯೇಕ ಕಾರ್ನಲ್ಲಿ ಆಗಮಿಸಿದಂತಹ ಇವರು ಪೊರ್ಕೆ ಭೇಟಿಯಾಗಿ ಮಾತುಕತೆ ನಡೆಸಿ ತೆರಳಿದ್ರು. ಇನ್ನು ಕಳೆದ ವಾರವಷ್ಟೇ ದರ್ಶನ್ ಭೇಟಿಗೆ ಬಂದ್ರು. ಧನ್ವೀರ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವನ ಈಗ ನೋಡ್ತಾ ಇದ್ವಿ. ಆ ಅಭಿಮಾನಿಗಳು ಯಾರನ್ನೂ ಕುತ್ಕೊಂಡ್ರೆ ಅವಶ್ಯಕತೆಯೇ ಇಲ್ಲ. ಇನ್ನು ಆ ಜೋಸಲ್ಲ ನಮ್ಮನ್ನು ಆಮೇಲೆ ಒಂದಂತೂ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದೆ. ಸುಮಾರು ರೀತಿ ನಮ್ಗೆ ಮಾತಾಡ್ತಿಲ್ಲ ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಹಿಂಗೆ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದಕ್ಕೆ ಪೊಲೀಸ್ ಇಲಾಖೆ ಇದೆ ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗೋದಿಲ್ಲ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂದ್ರು ಡಾಲಿ. ಇನ್ನು ದರ್ಶನ್ ಕೇಸ್ ಬಗ್ಗೆ ನಟ ಢಾಲಿ ಧನಂಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿಗಳು ನಮ್ಮವರೇ ಆಗಿದ್ದಾಗ ನಾವ್ ಏನ್ ತಾನೇ ಹೇಳೋದಿಕ್ ಸಾಧ್ಯ? ಒಂದು ದುರಂತ ಆಗೋಗ್ಬಿಟ್ಟಿದೆ, ಜೀವ ಹೋಗಿದೆ, ಕಾನೂನಿಗಿಂತ ದೊಡ್ಡೋರು ಯಾರಿಲ್ಲ, ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗ್ಲಿ ಅಂತ ನಟ ಢಾಲಿ ಧನಂಜಯ್ ಆಗ್ರಹಿಸಿದ್ದಾರೆ. ಅಲ್ಲಿ ಒಂದು ದುರಂತ ಆಗಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪಾಗಿದೆ ಅಂದಾಗ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮನೆಯವರಾಗಿದ್ದರೆ
ನಮ್ಗೇನು ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ, ಅಥವಾ ನಿಮ್ಮ ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಂತ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯ ಆಳಕ್ಕಿಳಿದಿರುವಂತಹ ಪೊಲೀಸರು ಇಂಚಿಂಚೂ ಮಾಹಿತಿಗಳನ್ನ ಬಿಡದೆ ಕಲೆ ಹಾಕ್ತಿದ್ದಾರೆ. ಇತ್ತ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ಕಂಡ ದೇವರ ಮೊರೆ ಹೋಗಿ ಅಂಧಾಭಿಮಾನ ಪ್ರದರ್ಶಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ. ಇನ್ನು ದರ್ಶನ್ನ ಭೇಟಿಯಾಗೋಕೆ ಅವರ ಗೆಳೆಯರೆಲ್ಲ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಧನ್ವೀರ್ ಹೋಗಿದ್ದಾರೆ. ಸೊ ನಟ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದು ಧನ್ವೀರ್ ಬಾಲ್ಯ ಸ್ನೇಹಿತ. ಇನ್ನೊಂದು ಕಡೆಗೆ ಶಿವಕುಮಾರ್ ಅವ್ರನ್ನ ನೋಡ್ತಾ ಇದ್ದಂತೆಯೇ ಪೋರ್ಕಿ ಕಣ್ಣೀರಿಟ್ಟಿದ್ದಾರಂತೆ ಬಾಲ್ಯ ಸ್ನೇಹಿತರನ್ನ. ಸೊ ಆಗಿದ್ದಾಗ ಹೋಗ್ಬಿಟ್ಟಿದೆ, ಧೈರ್ಯವಾಗಿರಿ ಅಂತ ಹೇಳಿದ್ದಾರೆ. ಇದನ್ನು ಅವತ್ತು ಹೇಳಬೇಕಾಗಿತ್ತು. ಹೆಂಡತಿ ಕೈ ಮುರಿದಾಗ ಇಲ್ಲ ಇನ್ನೊಬ್ಬರಿಗೊಂದಿಷ್ಟು ಆವಾಜ್ ಹಾಕಿದಾಗೆಲ್ಲ ಅವತ್ತು ಹೇಳಿದ್ದಿದ್ರೆ ಇವತ್ತು ಧೈರ್ಯವಾಗಿರಿ ಅಂತ ಹೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಆರೋಗ್ಯ ನೋಡ್ಕೊಳ್ಳಿ ಅಂತ ಧೈರ್ಯ ತುಂಬಿದಾರಂತೆ ಸಾರಥಿ. ಸೊ ಇಂಥ ಜಾಗದಲ್ಲಿ ಭೇಟಿ ಆಗ್ತೀನಿ ಅಂದ್ಕೊಂಡಿರ್ಲಿಲ್ವಂತೆ. ಇದು ಧನ್ವೀರ್ ಅವರ ಮಾತು. ಕಳೆದ ಬಾರಿ ಬಂದು ವಾಪಸ್ ಆಗಿದೆ. ಹೇಗಿದ್ದಾರೆ ಸರ್ ನಿಮ್ಮ ಗೆಳೆಯ? ಬೇಜಾರಾಗಿದ್ದಾರೆ, ಮಾಡಿದ್ರೆ ತಪ್ಪಿಗೆ ಪಶ್ಚಾತ್ತಾಪ ಅನಿಸುತ್ತೆ ನಮ್ಗೆ ಗೊತ್ತಿಲ್ಲ. ಈಗ ಕಾನೂನಿನಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಕಾನೂನು ಇರ್ಬೇಕಾದ್ರೆ ಅದ್ರ ಬಗ್ಗೆ ಏನು ಮಾತಾಡಬೇಕು, ಅದು ಸತ್ಯಾಸತ್ಯಾಂಶ ಇಲ್ಲಿ ನೋಡ್ಕೊಂಡು ಮಾತಾಡಿ. ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ ಸರ್. ಈಗ ನೀವು ಬಾಲ್ಯದ ಗೆಳೆಯ ದರ್ಶನ್ ಹೇಗೆ ಸರ್? ಇಷ್ಟ ಅಂತಾರೆ ಸರ್. ಕೋಪ ಇದೆ, ಎಲ್ಲರಿಗೂ ಇದೆ, ನಮಗೂ ಇದೆ ಕೋಪ. ಕಡೆ ಬರ್ತದೆ ಕೋಪ. ಹಂಗಾಗಿ ಈ ಮಟ್ಟಕ್ಕೆ ಅವರು ಇಲ್ಲ, ನಾವು ನೋಡಿಲ್ಲ ಇವತ್ತಿಲ್ಲ. ಕೊಲೆ ಮಾಡೋ ಮಟ್ಟಕ್ಕೆ ದರ್ಶನ ಇಲ್ಲ ಸರ್. ಅದನ್ನು ಸದ್ಯಕ್ಕೆ ಬರುತ್ತೆ ಮಾತಾಡೋ ಪರಿಸ್ಥಿತಿ ಇಲ್ಲ. ಅದು ಕಾನೂನಲ್ಲಿ ಇದು ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಇಲ್ಲಿ ನೋಡ್ಕೊಂಡು ಮಾತಾಡಿ.